ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಅಪ್ಪ ಸ್ತೋತ್ರ ರಾಜನೇ, ಅಪ್ಪ ಸ್ತೋತ್ರ ಕರ್ತನೆ ಯೇಸು ಸ್ವಾಮಿ, ಅಪ್ಪ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸುತ್ತೇವೆ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ದೇವರೇ, ನಾವು ಕೇಳುತ್ತೇವಪ್ಪ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಅದನ್ನು ಕೈಗೊಂಡು ಸ್ವಾಮಿ ನಡಿಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ, ಅದರಲ್ಲಿ 17ನೇ ವಚನವನ್ನ ಧ್ಯಾನ ಮಾಡೋಣ. ಪುರುಷನಿಗೆ ಹಾ. ತಿನ್ನಬಾರದೆಂದು ನಾನು ನಿನಗೆ ಹಾ. ಆಜ್ಞಾಪಿಸಿದ ಮರದ ಫಲವನ್ನು ನೀನು ಚಿಂತ ಹೆಂಡತಿಯ ಮಾತು ಕೇಳಿ ಹಾ. ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಇಲ್ಲಿ ದೇವರು ಆದಾಮನಿಗೆ ಆದಿಕಾಂಡ, ನಾವು ಈ ಮೊದಲನೆಯ ಪತ್ರಿಕೆ, ದೇವರು ಆಕಾಶ ಭೂಮಿ ಉಂಟು ಮಾಡಿದ ದೇವರು ಇಲ್ಲಿ ಆದಾಮನಿಗೆ ಹೇಳುತ್ತಾ ಇದ್ದಾರೆ ಏನಂದ್ರೆ, ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿ ಮಾತು ಕೇಳಿ ತಿಂದ ಕಾರಣ. ಹಾಲೆಲೂಯಾ. ಇಲ್ಲಿ ಹೆಂಡತಿ ಮಾತು ಕೇಳಿ ಈ ಫಲವನ್ನು ತಿಂದ ಕಾರಣ ಭೂಮಿಗೆ ಶಾಪ ಬಂತು. ಹಾಲೆಲೂಯಾ. ಇಲ್ಲಿ ಆದಾಮನು ದೇವರಿಗೋಸ್ಕರ, ದೇವರು ಆತನಿಗೆಲ್ಲ ಉಂಟು ಮಾಡಿ, ನಾನು ನನ್ನ ಸ್ವಂತ ಕೈಯಲ್ಲಿ ನಿನಗೆ ಉಂಟು ಮಾಡಿದ್ದೇನೆ, ನೀನು ಒಬ್ಬಂಟಿಗನಾಗಿರೋದು ಸರಿಯಲ್ಲ ಅಂತ ಹೇಳಿ ನಿನ್ನ ಒಂದು ಪಕ್ಕೆ ಎಲುಬನ್ನು ತೆಗೆದುಕೊಂಡು ಒಂದು ಸ್ತ್ರೀಯನ್ನ ಮಾಡಿದೆ. ಹಾಲೆಲೂಯಾ. ಅಲ್ಲಿಗೆ ನೀನು ಆ ಮಾತನ್ನ ಕೇಳಿದ ಕಾರಣ, ಯಾರು? ಹೆಂಡತಿ ಮಾತು ಯಾಕೆ ಕೇಳಿದೆ ಅಂದ್ರೆ, ಇಲ್ಲಿ ಸರ್ಪ ವಂಚನೆ ಮಾಡ್ತು ಅಂತ ಬರ್ತದೆ. ಹಾಲೆಲೂಯಾ. ಅದಕ್ಕೆ ಈಗ ದೇವರು ವಾಕ್ಯದ ಮುಖಾಂತರ ಕೊಟ್ಟಿರುವಂತ ಪ್ರತಿಯೊಂದು ಮಾತುಗಳು ನಾವು ಯಾಕೆ ಹಿಂಜಾರ್ತಾ ಇದ್ದೇವೆ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಹಾಲೆಲೂಯಾ. ವಾಕ್ಯ ಓದುತ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಅದ್ರ ಪ್ರಕಾರ ಜೀವಿಸ್ತೇವೆ ಅಂತ ನಾವು ವಾಗ್ದಾನಗಳನ್ನ ಮಾಡಿದ್ದೇವೆ. ಆದರೂ ಕೆಲವೊಮ್ಮೆ ಲೋಕದ ಕಡೆ ಹೋಗಿಬಿಡುತ್ತೇವೆ. ಅವತ್ತು ಹಾಗೆ, ನಾನು ತಿನ್ನಬಾರ್ದಂತ ನಿನಗೆ ಕೊಟ್ಟಿದ್ನಲ್ಲ, ನೀನು ನಿನ್ನ ಹೆಂಡತಿ ಮಾತು ಕೇಳಿ ತಿಂದಿಯಲ್ಲ. ಹಾಲೆಲೂಯಾ. ಇವತ್ತು ಅದೇ ರೀತಿ ಆಲಯದಲ್ಲಿ ಹೋಗ್ತೀವಿ, ಸೇವಕರ ಮುಖಾಂತರ ವಾಕ್ಯ ಸಂದೇಶವನ್ನ ಕೇಳುತ್ತೇವೆ. ಹೊರಗಡೆ ಬಂದ ಮೇಲೆ ಮತ್ತೆ ಯಥಾ ರಾಜ ತಥಾ ಪ್ರಜಾ. ಅದಕ್ಕ ನಮ್ಮನ್ನ ದೇವರು ಕರೆದಿರೋದು. ಇಲ್ಲ ಸಹೋದರ ಸಹೋದರಿಯರೇ, ಇಲ್ಲಿ ಮಧ್ಯದಲ್ಲಿ ದುರಾತ್ಮನು ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ. ಅಲ್ಲಿ ಅವಳಿಗೆ ದುರಾತ್ಮನು ಹಾಗೆ ಹೇಳಿದ, ಇದು ತಿನ್ಬೋದಮ್ಮ, ಏನು ತೊಂದರೆ ಇಲ್ಲ, ನೀನು ತಿಂದರೆ ದೇವ್ರ ತರ ಹಾಗೆ ಹೋಗ್ತೀಯಾ, ಒಳ್ಳೆದರ ಕೆಟ್ಟದನ್ನ ಅರಿವನ್ನು ನಿನಗೆ ಗೊತ್ತಾಗ್ತದೆ, ಅದಕ್ಕೆ ದೇವ್ರು ತಿನ್ಬೇಡ ಅಂತ ಹೇಳಿದಾರೆ ಅಂತ ಸರ್ಪ ವಂಚನೆ ಮಾಡ್ತು. ಲೂಸಿಫರ್ ಅಲ್ಲಿ ಹಾವಿನ ಒಳಗೆ ಸೇರಿಕೊಂಡು ಈ ತರ ಒಂದು ಅವಳಿಗೆ ಮೋಸ ಮಾಡಿದ. ಅದೇ ರೀತಿಯಾಗಿ ಇವತ್ತು ಆಲಯದಲ್ಲಿ ಪ್ರಾರ್ಥನೆ ವಾಕ್ಯಗಳನ್ನ ಕೇಳುತ್ತೇವೆ, ಹೊರಗಡೆ ಬಂದ ನಂತರ ನಮ್ಮ ಜೀವಿತವನ್ನ ಹೇಗಿರ್ತದೆ? ಆಲಯದಲ್ಲಿ ಸ್ತೋತ್ರಗಳು, ಹಾಲೆಲೂಯಾ, ದೇವರಿಗೆ ಕೈ ಎತ್ತಿ ಆರಾಧನೆ ಮಾಡ್ತಾ ಇದ್ದೇವೆ. ಹಾಲೆಲೂಯಾ, ಸತ್ಯ. ಅದು ಹಾಗೆ ಇರಬೇಕು ಅಂತ ದೇವರು ಇಷ್ಟಪಡುವಂತವರಾಗಿದ್ದಾರೆ. ಹೊರಗೆ ಬಂದ ಮೇಲೆ ನಮ್ಮ ನಿಜ ರೂಪವನ್ನ ತೋರಿಸೋದು ಬೇಡ. ಆದರೆ ಅಲ್ಲಿಗೆ ಅರ್ಥ, ನೀನು ನಾನು ನಿನ್ಗೆ ಸೃಷ್ಟಿ ಮಾಡಿದಾಗ ನೀನು ಈ ಭೂಮಿ ಮೇಲೆ ಹುಟ್ಟು ಬಂದೆ, ಆದರೆ ನೀನು ದೇವರನ್ನ ಕಾಣೋದಕ್ಕಿಂತ ಮುಂಚೆ ನಿನ್ನ ಜೀವಿತವನ್ನೆಲ್ಲ ಹೇಗಿತ್ತು, ಲೋಕದಲ್ಲಿತ್ತು. ಈಗ ನನ್ನ ಕಡೆ ಬಂದ ಮೇಲೆ ನೀನು ಜೀವಿತವನ್ನ ಮಾರ್ಪಟ್ಕೊಂಡಿದ್ಯಾ. ಯಾರ ಮುಖಾಂತರ? ದೇವರ ಮುಖಾಂತರ ನಾವೆಲ್ಲ ಮಾರ್ಪಟ್ಟಿದ್ದೇವೆ. ಆದರೂ ಪುನಃ ಆ ಕಡೆ ಹೋಗ್ಬೇಡ್ರಿ. ಈ 25 ವರ್ಷಗಳ ಕಾಲ, 2001 2002 ಕಾಲದಲ್ಲಿ ನಾನು ಸಂಪೂರ್ಣವಾಗಿ ಲೋಕದಲ್ಲಿದ್ದವನೇ. ಆಲಯಕ್ಕೆ ಮಾತ್ರ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ಆದರೆ ನನ್ನ ಅಭ್ಯಾಸಗಳು ಯಾವುದೂ ಬಿಟ್ಟಿರಲಿಲ್ಲ. ಕಾಲಕ್ರಮೇಣ ನಾನು ದೇವರಿಗಾಗಿ ನಾನು ವಾಕ್ಯಗಳನ್ನ, ಪ್ರಾರ್ಥನೆಗಳನ್ನೆಲ್ಲ ನಾನು ಕೇಳ್ತಾ ದೇವರ ಹಂಗೆ ಬದಲ ಮಾಡಿದರು. ಹಾಲೆಲೂಯಾ. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ದೇವರು ಬದಲ ಮಾಡಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟಾಗ ಸಹೋದರ ಸಹೋದರಿಯರೇ, ದೇವರು ತಾನೇ ಕಾರ್ಯ ಮಾಡುವಂತರಾಗಿದ್ದಾರೆ. ನಮ್ಮನ್ನ ನಾವ್ ಯಾರು ಒಳ್ಳೆಯವರು ಅಂತ ದೇವರು ನಮ್ಮನ್ನ ಹುಡುಕಿ ಬಂದಿಲ್ಲ.
ನಾವು ಏನಕ್ಕೂ ಬೇಡದವರು, ನಾವು ಪಾಪಿಗಳಾಗಿದ್ದೇವೆ. ಪಾಪಿಗಳನ್ನ, ನಮ್ಮನ್ನ ಎಲ್ಲೋ ಒಂದು ಮೂಲೆಯಲ್ಲಿದ್ದವ್ರನ್ನ ತೆಗೆದುಕೊಂಡು ಬಂದು ದೇವರು ಇಲ್ಲಿ ನಿಲ್ಲಿಸಿದ್ದಾರೆ. ದೇವರಿಗೆ ನಾವೆಷ್ಟು ಕೃತಜ್ಞತೆಯನ್ನ ಹೇಳಬೇಕು. ನೋಡಿ, ದೇವರ ಯೋಚನೆ ಮಾಡಿದಕ್ಕೆ ಆದಾಮನಿಗೆ ಭೂಮಿ ಮೇಲೆ ಬಂದಿದ್ದು. ದೇವರು ಯೋಚನೆ ಮಾಡಿದಕ್ಕೆ ನಾವು ನೀವು ಇವತ್ತು ಭೂಮಿ ಮೇಲೆ ಇರೋದು. ಅಕಸ್ಮಾತ್ ದೇವರು ನಮ್ಮ ಮನುಷ್ಯನ ಉಂಟು ಮಾಡೋದು ಬೇಡ ಅಂತ ಹೇಳಿದ್ರೆ ನಾವು ಯಾರು ಭೂಮಿ ಮೇಲೆ ಮನುಷ್ಯರೇ ಇರ್ತಿರ್ಲಿಲ್ಲ. ಹಲ್ಲೆಲೂಯ. ದೇವರು ನಮ್ಮನ್ನ ಉಂಟು ಮಾಡಿದ್ದಾರೆ, ಅದಕ್ಕೆ ನಾವು ಸ್ತೋತ್ರ ಹೇಳಬೇಕು. ನಾನೇ ಉಂಟು ಮಾಡಿದೆ, ನಾನೇ ನಿನ್ನ ಹೋರುವೆನು, ಮುಪ್ಪಿನ ಪ್ರಾಯದಲ್ಲೂ ನಿನ್ನ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ದೇವರು. ಇಷ್ಟು ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ನಂಬಿಕೆ ಫಲವನ್ನ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯ. ಆದರೂ ನಮ್ಮಲ್ಲಿ ಇನ್ನೂ ನಂಬಿಕೆ ಕೊರತೆ ಆಗಿದೆ. ಆ ಕೊರತೆಯನ್ನು ಮಾಡ್ಕೋಬೇಡ್ರಿ. ನಿತ್ಯ ಜೀವಕ್ಕೆ ನಾವು ಹೋಗಬೇಕಲ್ಲ, ಆ ರೀತಿಯಾಗಿ ನಾವು ಹೇಗೆ ಜೀವಿಸಬೇಕು, ಹೇಗೆ ಫಲವನ್ನ ಕಾಣಬೇಕೆಂಬುದಾಗಿ ನಾವು ದೇವರಿಗೆ ತೋರಿಸಿಕೊಡಬೇಕು. ದೇವರು ವಾಕ್ಯದ ಮುಖಾಂತರ ಹೇಳಿದಾರಲ್ಲ, ಫಲ ಕೊಡದೆ ಕೊಂಬೆಗಳನ್ನ ನಾನು ಕಡಿತೇನೆ, ಕಡಿದು ಬೆಂಕಿಯಲ್ಲಿ ಹಾಕ್ತೇನೆ ಅಂತ. ಅಂದ್ರೆ ಅರ್ಥ, ನಾವು ದೇವರಲ್ಲಿದ್ದು ಯಾವ ಫಲವನ್ನು ಕೊಡಲಾರದೆ ದೇವರಿಗಾಗಿ ಜೀವಿಸದೆ ಇರುವುದಾದರೆ ನಮಗೆ ಲಾಸ್ಟ್ ಅಲ್ಲಿ ಎಲ್ಲಿ ಹಾಕ್ತಾರೆ? ಬೆಂಕಿ ಕೆರೆಗೆ ಹಾಕ್ತಾರೆ. ಹಲ್ಲೆಲೂಯ. ಅದಕ್ಕೆ ದೇವರು ಮೊದಲೇ ವಾಗ್ದಾನ ಮಾಡ್ತಾರೆ, ಹೋಗಬೇಡಪ್ಪ ಮಗಳೇ, ಮಗನೇ, ನನ್ನ ಮಾತು ಕೇಳ್ರಪ್ಪ. ಪ್ರತಿ ದಿವಸ ಆತ್ಮದಲ್ಲಿ ಮಾತನಾಡ್ತಾರೆ ದೇವರು, ಪ್ರತಿ ದಿವಸ ವಾಕ್ಯದಿಂದ ಮಾತನಾಡ್ತಾರೆ. ಹಲ್ಲೆಲೂಯ. ನಾವು ಈ ಮಾತು ಕೇಳದಲ್ಲೇ ಅಯ್ಯೋ ನೋಡೋಣ ಆಮೇಲೆ, ಇನ್ನು ಎಷ್ಟೋ ಜನಕ್ಕೆ, ಕೆಲವರಿಗೆ ನಾನು ಈ ಮಾತುಗಳನ್ನ ಹೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಸತ್ತ ಮೇಲೆ ತಾನೇ ಬ್ರದರ್, ಆಮೇಲೆ ನೋಡ್ಕೊಳೋಣ, ಯಾರಿಗೆ ಗೊತ್ತಾಗುತ್ತೆ ಅಂತ. ಅಯ್ಯೋ, ನಾನು ಅವ್ರಿಗೆ ಏನು ಹೇಳೋದು? ಸುಮ್ಮನೆ ಏನು ಮಾತಾಡಲಿಲ್ಲ, ನಾನು ಸುಮ್ಮನೆ ಮನಸ್ಸೊಳಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಬಂದುಬಿಟ್ಟೆ ನಾನು. ಸತ್ ಮೇಲೆ ತಾನೇ ಇವೆಲ್ಲ ಆಗೋದು, ಅಲ್ಲಿ ತನಕ ನಾವೆಲ್ಲಿ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಅಂತ. ಏನು ಜನ ಅಂದ್ರೆ, ದುರಾತ್ಮನು ಯಾವ ರೀತಿ ತೆಗೆದುಕೊಂಡೋಗಿ ಮನುಷ್ಯನನ್ನ ಹಾಕಿದ್ದಾನೆ ಅವನ ಮೈಂಡಲ್ಲಿ ನೋಡಿ. ಸತ್ ಮೇಲೆ ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಕೆಲವು ಜನ. ಹಲ್ಲೆಲೂಯ. ಇದಕ್ಕೆ ನಾವು ಹೇಳಕ್ಕೆ ನಮಗೆ ಉತ್ತರನೇ ಇಲ್ಲ. ಅವ್ರು ಕೇಳುವಂಥ ಪ್ರಶ್ನೆಗೆ ಕೇಳುವಂಥವ್ರು ಆದರೆ ದೇವರ ವಾಕ್ಯವನ್ನ ಕೇಳುವಂಥವ್ರೆ ನಮ್ಮ ಸಾಕ್ಷಿ ಮುಖಾಂತರ. ದೇವರು ಮಹಾ ಕರುಣೆ ಉಳ್ಳ ದೇವರು, ಅದ್ಭುತ ದೇವರು. ನಮಗೆ ಇಂಥ ರೋಗದಿಂದ ಬಿಡಿಸಿದ್ದಾರೆ, ನಮ್ಮ ಕುಟುಂಬವನ್ನು ಇಲ್ಲಿ ತನಕ ಒಳ್ಳೆ ರೀತಿಯಾಗಿ ನಡೆಸಿದ್ದಾರೆ ಎಂಬುದಾಗಿ ನಾವು ಸಾಕ್ಷಿ ಹೇಳುವಾಗ, ಆ ಸಾಕ್ಷಿ ಕೇಳಿ ಎಷ್ಟೋ ಜನ ಮನ ಮರಗಿ, ಅಯ್ಯೋ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಬ್ರದರ್, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನೀವು ವಾಕ್ಯಗಳನ್ನ ಕಳಿಸ್ರಿ, ನಾವು ಕೇಳಿ ನಾವು ಸರಿಪಡಿಸ್ಕೊಳ್ತೇವೆ, ದೇವರ ಚಿತ್ತವಾದ್ರೆ ಒಂದು ಸಮಯ ಚರ್ಚಲ್ಲಿ ಬರ್ತೀವಿ ಅಂತ, ಚರ್ಚಿಗೆ ಬಂದು ನಾವು ಕೂತ್ಕೊಂಡು ವಾಕ್ಯ ಕೇಳ್ತೀವಿ ಅಂತ ಹೇಳೋರು ಇದ್ದಾರೆ. ಹಲ್ಲೆಲೂಯ. ಹೇಳಿದವರು ಇದುವರೆಗೂ ಬಂದಿಲ್ಲ, ಆದ್ರೆ ದೇವರಿಗೆ ಸ್ತೋತ್ರ. ನಾವು ಹೇಳ್ತಾ ಇರೋದೇನಂದ್ರೆ, ನಮ್ಮ ಕೆಲಸ ಸುವಾರ್ತೆ ಸಾರುವುದು. ದೇವರು ಅವ್ರ ಕಾರ್ಯ ಮಾಡಲಿ, ಅವ್ರ ಮನ ಮರಗಿ ದೇವರಿಗಾಗಿ ಜೀವಿಸಲಿ, ಆಲಯದಲ್ಲಿ ಬಂದು ಕೂತ್ಕೊಂಡು ವಾಕ್ಯಗಳನ್ನ ಕೇಳಲಿ, ಪ್ರಾರ್ಥನೆ ಮಾಡಲಿ. ಅವಾಗ ಸತ್ಯ ಅಸತ್ಯ ಎರಡೂ ಗೊತ್ತಾಗ್ತದೆ. ಸತ್ಯ ಯಾವುದು, ಸುಳ್ಳು ಯಾವುದು ಎಂಬುದಾಗಿ ದೇವರೇ ಅವರಿಗೆ ತಿಳಿಸಿಕೊಡ್ತಾರೆ. ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ? ದೇವರ ಹೆಸರಲ್ಲಿ ಪ್ರಾರ್ಥನೆ ಬರುವುದು ಒಂದೇ ಕೆಲಸವಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ದೇವರಿಗಾಗಿ ನಾವು ಜೀವಿಸುವಂತೆ ನಾವು ಅದಕ್ಕಾಗಿ ನಾವು ಪ್ರಿಪೇರ್ ಆಗೋದು ಭಾರಿ ಒಳ್ಳೆಯದು. ನಮಗೆ ಮುಂದೆ ಬರುವಂಥ ಕಾಲ ಹೇಗಿರ್ತದೆ ಅಂತ ಗೊತ್ತಿಲ್ಲ. ನಮಗೆ ಕೊಟ್ಟಿರೋ ಆಯುಷ್ ಕಾಲದ ಒಳಗೆ ನಾವು ಸೃಷ್ಟಿಕರ್ತನನ್ನ ಸ್ಮರಿಸು, ಅಂದರೆ ಅದನ್ನು ದೇವರನ್ನ ಕಂಡುಕೊಳ್ಳೋದು ಬಹಳ ಬಹಳ ಮುಖ್ಯವಾದದ್ದು. ಹಲ್ಲೆಲೂಯ. ಕೆಳಗೆ ಹೋದಮ್ಮ. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಹಲ್ಲೆಲೂಯ. ಆದಾಮನಿಗೆ ದೇವರು ಶಾಪವನ್ನ ಕೊಟ್ಟಿದ್ದಾರೆ. ಅವನ ಯೋಧಾನ್ ತೋಟದಲ್ಲಿ ಆರಾಮಾಗಿ ಇದ್ದುಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದ. ಹೆಂಡತಿ ಮಾತು ಕೇಳಿ ಈ ರೀತಿಯಾಗಿ ಅವನು ಏನಾಯ್ತು, ಅವನಿಗೆ ನಿನ್ನ ಜೀವಮಾನ ಕಾಲವೆಲ್ಲ ಹುಟ್ಟುವಳಿ, ಅಂದ್ರೆ ಜೀವಮಾನ ಕಾಲ ಊಟಕ್ಕಾಗಿ ನಾವು ದುಡಿದು 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 ಎಷ್ಟು ಜನ ಯಾವ್ಯಾವ ರೀತಿ ಕಷ್ಟಗಳನ್ನ ಪಡ್ತಾ ಇದ್ದಾರೆ. ಇವತ್ತು ಆರಾಮಾಗಿ ಯಾರು ಕುತ್ಕೊಂಡು ಊಟ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ದುಡಿಬೇಕಾಗಿದೆ, ಕಷ್ಟಪಡಬೇಕಾಗಿದೆ ಊಟಕ್ಕೋಸ್ಕರ. ಅಲ್ಲಿ ದೇವರು ಅಲ್ಲೇ ಬರೆದು ಬಿಟ್ರು ಅವಾಗಲೇ ಆತನಿಗೆ, ನೋಡಿ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು, ಆದಾಮನ ನಿಮಿತ್ತ. ಹಲ್ಲೆಲೂಯ. ಇವತ್ತೆಲ್ಲ ನಾವು ನೀವೆಲ್ಲ ಯಾಕೆ ದುಡಿತಾ ಇದ್ದೇವೆ?
ನಮ್ಮನ್ನ ದುಡಿಯಕ್ಕಾಗಿ ದೇವರು ಉಂಟು ಮಾಡಿದ್ದು ಎಂದಿಗೂ ಇಲ್ಲ. ಹಲ್ಲೆಲೂಯಾ. ಆದಾಮ ಈ ರೀತಿ ಮಾಡಿದ್ದಕ್ಕೋಸ್ಕರ ನಮಗೆಲ್ಲ ಈ ರೀತಿಯಾಗಿ ಎಲ್ಲರೂ ಇಡೀ ಪ್ರಪಂಚವೇ ದುಡಿಯಂತ ಪರಿಸ್ಥಿತಿ ಬಂತು. ಹಲ್ಲೆಲೂಯಾ. ಹಾಗೂ ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟಿದವು. ಹೊಲದ ಬೆಳೆಯನ್ನು ಅನುಭವಿಸಿ ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಹಾ. ದೇವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಿ. ಸಾಕು ನೋಡಿ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ಅಲ್ಲಿಗೆ ದೇವರು, ನೀನು ಈ ಭೂಮಿ ಮೇಲೆ ಕಷ್ಟಪಟ್ಟು ದುಡಿದು 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 ನಿನ್ನ ಜೀವನವನ್ನ ಸಾಗಿಸಬೇಕಲ್ಲದೆ ನೀನು ಮಣ್ಣಿಗೆ ಸೇರುವ ತನಕನೂ ಈ ಕೆಲಸ ಮಾಡ್ಬೇಕು. ಹಲ್ಲೆಲೂಯಾ. ಎಂತ ದೇವರು ಇಂಥ ಶಾಪವನ್ನು ಮಾಡಿದ್ದಾರೆ ಕೊಟ್ಟರು. ಯಾಕಂದ್ರೆ ಒಂದೇ ಒಂದು ದೇವರು ಹೇಳಿದ ಮಾತನ್ನ ನೀನು ಮೀರಿದಿಕ್ಕೆ ಇವತ್ತು ನಾವು ಈ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದಾದರೆ ದೇವರು ನಮಗೆ ಯಾವ ರೀತಿ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ನಮ್ಮನ್ನ ಎಷ್ಟು ಸಲ ಕ್ಷಮಿಸಿದ್ದಾರೆ ನಮಗೆ ಗೊತ್ತಿಲ್ಲ, ನಾವು ಲೆಕ್ಕ ಇಡಕ್ಕಂತೂ ಆಗುವುದಿಲ್ಲ. ಪ್ರತಿ ಒಂದು ಮಾತಿನ ಮೇಲೆ ನಾವು ಹೆಚ್ಚು ಕಮ್ಮಿ ಹಿಂಜಾರಿಗೆ ಬಿಡ್ತೇವೆ. ವಾಕ್ಯ ಕೇಳ್ತೀವಿ, ಪ್ರಾರ್ಥನೆ ಮಾಡಿಕೊಳ್ತೀವಿ, ಹೊರಗಡೆ ಬರ್ತೇವೆ. ಈಗ ಯಾರ್ದಾರೋ ಒಂದು ವಿಷಯಗಳನ್ನ ಬಂತು ಅಂದ್ರೆ, ಅಯ್ಯೋ ಹೌದು ಅವ್ರು ಸರಿ ಇಲ್ಲ, ಅಯ್ಯೋ ಹೌದು ಇವ್ರು ಸರಿ ಇಲ್ಲ ಅಂದ್ರೆ ನಾನು ಸರಿ ಇದ್ದೀನ? ಯಾರೂ ಸರಿ ಇಲ್ಲ. ಇಲ್ಲಿ ಇನ್ನೊಬ್ಬರ ಬಗ್ಗೆ ನಾವು ತೀರ್ಮಾನಗಳ ಮಾಡಕ್ಕೆ ನಾವ್ಯಾರು? ದೇವ್ರು ಕೇಳ್ತಾನೆ. ಅವರವರ ಪ್ರತಿಫಲಕ್ಕೆ ಅವರವರು ಮಾಡೋದು ಇದಕ್ಕೆ ಪ್ರತಿಫಲ ನಾನೇ ಕೊಡೋದು. ಹಾಗಾಗಿ ಯಾರಿಗೆ ಯಾರು ನಾವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ಏನಾಯ್ತು, ವಾಕ್ಯವನ್ನ ಕೇಳಿ ಬಂದ್ಮೇಲೆ ಇಲ್ಲಿ ಹಿಂಜಾರಿ ಹೋಗಿ ಆಯ್ತು. ಅವಾಗ ಯೇಸು ಸ್ವಾಮಿ ಎಷ್ಟು ಕ್ಷಮ ಮಾಡ್ತಾ ಇದ್ದಾರೆ ನಮಗೆ. 70 ಸಲ ನೀನ್ ಕ್ಷಮಿಸುವಂತ ಸ್ವಾಮಿ ಹೇಳಿದ್ದಾರೆ. 70 ಸಲ ಕ್ಷಮಿಸು ಅಂತಂದ್ರೆ ಇಡೀ ಜೀವಮಾನ ಕಾಲವಲ್ಲ. ನಿನಗೆ ಯಾರಾದ್ರೂ ತೊಂದರೆಗಳು, ನಿನಗೆ ಯಾರಾದ್ರೂ ತಾಪತ್ರಗಳು ಮಾಡಿದ್ರೆ, ನಿನಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಿದರೆ, ಸುಳ್ಳು ಸುಳ್ಳು ಅಪವಾದಗಳು ಓಡಿಸಿದರೆ, ನೀವು ಧನ್ಯರು. ನೀನು ಕ್ಷಮ ಮಾಡಬೇಕು. ನೀನು ಇತರ ತಪ್ಪುಗಳನ್ನ ಕ್ಷಮ ಮಾಡಿದ್ರೆ ಪರಲೋಕದಲ್ಲಿರುವ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸುವಂತರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಹಾಗೂ ಅಷ್ಟೇನಾ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣಿಗೆ ಪುನಃ ಮಣ್ಣಿಗೆ ಸೇರತಕ್ಕನಾಗಿದ್ದಿ. ಅಂದರೆ ನಿನ್ನ ಮಣ್ಣಿನಿಂದ ಮಾಡಿದ್ದೇನೆಲ್ಲ ಮತ್ತೆ ನೀನು ಮಣ್ಣಿಗೆ ಸೇರುವನಾಗಿದ್ದಿ. ಇವತ್ತು ನಮ್ಮ ಶರೀರವೆಲ್ಲ ದೇವರು ಮಣ್ಣಿನಿಂದ ಮಾಡಿದ್ದಾರೆ. ಪ್ರಿಯನಾದ ಸಹೋದರ ಸಹೋದರಿ, ಈ ದೇಹ ಮತ್ತಿಗೆ ಮಣ್ಣಿಗೆ ಹೋಗ್ತದೆ ಹೊರತು ಈ ದೇಹ ಪರಲೋಕ ಹೋಗುವುದಿಲ್ಲ. ಇವೆಲ್ಲ ಕೈಯಿಂದ ಉಂಟು ಮಾಡಿದ್ರು, ಕೈ ಬೆರಳು ಕಾಲುಗಳು ಎಲ್ಲ ಪ್ರತಿಯೊಂದು ಅಂಗಾಂಗಗಳು ದೇವರು ತನ್ನ ಕೈಯಿಂದ ರೂಪಿಸಿದರು. ಆದರೆ ಜೀವ ಶ್ವಾಸವನ್ನ ದೇವರು ಊದಿದರು, ಆ ಶ್ವಾಸವೇ ವಾಪಸ್ಸು ತೆಗೆದುಕೊಳ್ಳಲಿಕ್ಕೆ ಇದ್ದಾರೆ. ಆದರೆ ಅರ್ಥ, ಆ ಶ್ವಾಸ ಪರಲೋಕ ರಾಜ್ಯ ಸೇರ್ತದೆ. ಅದಕ್ಕೆ ನಮ್ಮ ಆತ್ಮ ಪರಲೋಕ ಹೋಗ್ತದಲ್ಲ, ಪರಲೋಕ ಹೋಗ್ಲಿಕ್ಕೆ, ಪರಲೋಕ ಸೇರಿಸಲಿಕ್ಕೆ ಯಾರು ಜವಾಬ್ದಾರಿ? ನಮ್ಮ ಶರೀರವೇ ಆ ಜವಾಬ್ದಾರಿ ಆಗಿದೆ. ಯಾಕಂದ್ರೆ ಶರೀರ ಮಾಡದ ತಪ್ಪುಗಳಿಗೆ ಆತ್ಮ ಎಲ್ಲಿ ಹೋಗ್ತದೆ? ನರಕ ಹೋಗ್ತದೆ. ಶರೀರ ಒಳ್ಳೆ ಕೆಲಸ ಮಾಡಿ ದೇವರ ವಾಕ್ಯವನ್ನ ನಾವು ಅನುಸರಣೆ ಮಾಡಿದರೆ ನಮ್ಮ ಆತ್ಮ ಪರಲೋಕ ಹೋಗ್ತದೆ. ಹಲ್ಲೆಲೂಯಾ. ಎರಡು ನಮ್ಮ ಮುಂದೆ ಇದೆ. ಯಾಕಂದ್ರೆ ಶಾಪವೋ ಆಶೀರ್ವಾದ ನಿಮ್ಮ ಮುಂದೆ ಇದೆ. ನೀವು ಯಾವುದು ತೆಗೆದುಕೊಳ್ತೀರಿ ನಿಮ್ಮ ಇಷ್ಟ. ಪರಲೋಕ ನರಕ ಎರಡೂ ಇದೆ. ಯಾವುದು ನೀವು ತೆಗೆದುಕೊಳ್ತೀರಿ ಅದು ನಿಮ್ಮ ಇಷ್ಟ. ಹಲ್ಲೆಲೂಯಾ. ದೇವರು ಅದನ್ನೇ ಇಟ್ಟಿರೋದು. ಭೂಮಿ ಮೇಲೆ ಎರಡನ್ನೇ ಇಟ್ಟಿದ್ದಾರೆ. ಆಲಯದಲ್ಲಿ ಒಳ್ಳೆ ವಾಕ್ಯ ಸಿಗ್ತದೆ, ಅದನ್ನ ಅನುಸರಣೆ ಮಾಡ್ರಿ, ಜೀವಿಸ್ರಿ, ಪರಲೋಕ ಬರ್ರಿ. ಲೋಕ ಇದೆ, ನಿನಗೆ ಹೇಗೆ ಬೇಕೋ ನೀನು ಹಾಗೆ ಸುತ್ತಾಕೊಂಡು ಜೀವಿಸು, ಆರಾಮಾಗಿರು, ಸಂತೋಷವಾಗಿರು, ಸಮಾಧಾನದ ಇರು. ಆದರೆ ಪರಲೋಕ ರಾಜ್ಯ ಕೇಳಬೇಡ ನೀನು.
ಎರಡು ನಮ್ಮ ಮುಂದೆ ಇದೆ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರಪ್ಪ. ಕರ್ತನೆ, ಈ ವಾಕ್ಯ ಸಂದೇಶವನ್ನು ನೀವು ಮಾತನಾಡೋದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಹಾಲೆಲೂಯಾ. ಕರ್ತನೆ, ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಸಹಾಯ ಮಾಡು. ಭದ್ರಕೋಟೆ ಮುಚ್ಚು ಮರೆ ಮಾಡು. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆಶೀರ್ವದಿಸು. ಪ್ರಾರ್ಥನೆ ಕೇಳಿಕ್ಕಾಗಿ ಸ್ತೋತ್ರಪ್ಪ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.